ನೀವೀಗ ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು. ಮಾಹಿತಿ ಖಜಾನೆ ಯೂಟ್ಯೂಬ್ ವಾಹಿನಿಗೆ ನನ್ನೆಲ್ಲ ಸಂಯುಕ್ತರಿಗೂ ಆತ್ಮೀಯವಾದ ಸ್ವಾಗತ. ಇಂದು ನಾವು ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಬಂದಿದ್ದೇವೆ. ಈ ವಿಡಿಯೋ ನಿಮಗೇನಾದರೂ ಇಷ್ಟವಾದಲ್ಲಿ ಲೈಕ್, ಶೇರ್, ಕಾಮೆಂಟ್ ಮಾಡಿ ಹಾಗೂ ಇನ್ನು ಹೆಚ್ಚು ಉಪಯುಕ್ತ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ವಾಹಿನಿಯಿಂದ ಏನಾದರೂ ನಿರೀಕ್ಷಿಸುತ್ತಿದ್ದೀರಾ? ನಿರೀಕ್ಷಿಸಿದಲ್ಲಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ. ಪ್ರೀತಿಯ ಕೇಳುಗರೆ, ಇದೀಗ ಮಾಹಿತಿ ಖಜಾನೆಯಲ್ಲಿ ನನ್ನ ಕೆಲವು ಕಾಲೇಜು ನೆನಪುಗಳನ್ನು ನಿಮ್ಮ ಮುಂದಿಡೋದಕ್ಕೆ ಬಯಸ್ತಾ ಇದ್ದೇನೆ. ನಿಮ್ಮೊಂದಿಗೆ ನಿಮ್ಮ ಗೆಳೆಯ ಶರತ್. ಹಾಗಾದರೆ ಬನ್ನಿ, ಹೆಚ್ಚು ತಡ ಮಾಡದೆ ಈಗ ಕೆಲವು ನೆನಪುಗಳು ನಿಮಗಾಗಿ. ಸಾಕಷ್ಟು ಸ್ಪರ್ಧೆಗಳಲ್ಲಿ ನಮ್ಮ ವಿದ್ಯಾರ್ಥಿನಿಯರು ಕ್ರೀಡೆಯಲ್ಲಿ ಅತ್ಯುತ್ತಮವಾದ ಸಾಧನೆಗಳನ್ನು ಮಾಡ್ತಾ ಬಂದಿದ್ದಾರೆ. ನಾವು ಮೊನ್ನೆ ಅಂತರ್ ಕಾಲೇಜು ಮಟ್ಟ ಮತ್ತು ಜಿಲ್ಲಾ ಮಟ್ಟದ ನಂತರ ವಿಶ್ವವಿದ್ಯಾನಿಲಯ ಮಟ್ಟಕ್ಕೆ ವಿದ್ಯಾರ್ಥಿಗಳನ್ನು ಕಳಿಸ್ಕೊಡ್ತೀವಿ. 1 ನಿಮಿಷದ ಟಾಸ್ಕ್ ಅಲ್ಲಿ ನಮ್ಮ ಕಾಲೇಜಿನ ವಿದ್ಯಾರ್ಥಿ ಪ್ರಥಮ ಬಹುಮಾನವನ್ನು ಮೊನ್ನೆ ತಂದಿದ್ದಾನೆ. ಅವನ ಹೆಸರು ಸಾಜ. ಹಾಗೆ ಆಶುಭಾಷಣ ಸ್ಪರ್ಧೆ ಆಗಿರಬಹುದು, ಮತ್ತೆ ಮಾಧ್ಯಮದ ವಿಭಾಗದಲ್ಲಿ, ಪತ್ರಿಕೋದ್ಯಮದ ವಿಭಾಗದಲ್ಲಿ ನಮ್ಮ ವಿದ್ಯಾರ್ಥಿಗಳು ಮೈಸೂರಿನಲ್ಲಿ ರೇಡಿಯೋ ಜಾಕಿ ಆಗಿರಬಹುದು, ಚರ್ಚೆ ಆಗಿರಬಹುದು, ಇದರಲ್ಲಿ ಸಾಧನೆಯನ್ನ ಮಾಡಿ ಮೊನ್ನೆ ತಾನೇ ಬಹುಮಾನವನ್ನು ಕಾಲೇಜಿಗೆ ತಂದು ಸಮರ್ಪಿಸಿದ್ದಾರೆ. ಹಾಗೆಯೇ ಜಿಲ್ಲಾ ಮಟ್ಟದಲ್ಲಿ ನಡೆದಂತ ಮೊನ್ನೆ ಕಾರ್ಯಕ್ರಮ ಒಟ್ಟೊಟ್ಟಿಗೆ ಬಂದು ಎಲ್ಲ, ಅದಕ್ಕೆ ನಾನು ಮೊನ್ನೆ ಅಂತೀನಿ. ಆ ಕಾರ್ಯಕ್ರಮದಲ್ಲೂ ಕೂಡ ಪ್ರಥಮ ಸ್ಥಾನವನ್ನ, ದ್ವಿತೀಯ ಸ್ಥಾನವನ್ನ, ತೃತೀಯ ಸ್ಥಾನವನ್ನ ನಮ್ಮ ಕಾಲೇಜಿನ ವಿದ್ಯಾರ್ಥಿನಿಯರು ತಂದಿದ್ದಾರೆ. ನಮ್ಮಲ್ಲಿ ಒಳ್ಳೊಳ್ಳೆ ಹಾಡುಗಾರರಿದ್ದಾರೆ, ಕಲಾವಿದರಿದ್ದಾರೆ. ನಮ್ಮ ಶಾಲೆಯಿಂದ, ನಮ್ಮ ವಿದ್ಯಾಲಯದಿಂದ, ಮಹಾವಿದ್ಯಾಲಯದಿಂದ ಸಾಕಷ್ಟು ಜನ ನಾಯಕ ನಟರಾಗಿ ಹೋಗಿದ್ದಾರೆ. ಮೊನ್ನೆ ಒಂದು ತಂಡ ಬಂದಿತ್ತು, ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳೇ ಡಬಲ್ ಬ್ಯಾನರ್ ಅಂತ ಹೇಳ್ಬಿಟ್ಟು ಸಿನಿಮಾ ಮಾಡ್ತಿದ್ದಾರೆ. ಇದೇ ಕಾಲೇಜಿನ ವಿದ್ಯಾರ್ಥಿಗಳು ಸಿನಿಮಾ ರಂಗದಲ್ಲಿದ್ದಾರೆ, ಹಾಡುಗಾರಿಕೆಯಲ್ಲಿದ್ದಾರೆ, ನಾಟಕಗಳಲ್ಲಿದ್ದಾರೆ. ಬಹಳಷ್ಟು ಕಡೆ ನಮ್ಮ ವಿದ್ಯಾರ್ಥಿಗಳು ಸಹ ಪಠ್ಯ ಚಟುವಟಿಕೆಗಳಲ್ಲಿ ತಮ್ಮನ್ನು ತಾನು ತೊಡಗಿಸಿಕೊಳ್ಳುವುದರ ಮುಖಾಂತರ ಸಾಧನೆಯನ್ನ ಮಾಡುತ್ತಾ ಮುನ್ನುಗ್ತಿದ್ದಾರೆ. ಗ್ಯಾರಂಟಿ ರಾಮಣ್ಣವರು ನಮ್ಮ ಜೊತೆ ಇದ್ದಾರೆ. ಹಾಗೆ ನೀವು ಜಿ ಟಿವಿಯಲ್ಲಿ ಜೂರಿಯಾಗಿ ಕೆಲಸ ಮಾಡಿದಂತ ಬಹಳ ನಾಡಿನ ದೊಡ್ಡ ಗಾಯಕರಾದಂಥ ದೇವಾನಂದ ವರಪ್ರಸಾದ್ ನನ್ನ ಜೊತೆ ಇಲ್ಲಿ ಬಂದಿದ್ದಾರೆ. ನಿಮ್ಮನ್ನೆಲ್ಲ ಮೀಟ್ ಮಾಡಬೇಕು. ಕಲಾವಿದರಂತ ವಾಸು ಅವರು, ಅವೆಲ್ಲ ನಾನು ಹಾಸನ ಬರ್ತಿದ್ದಾಗೆಲ್ಲ ನಾವು ಕಾಲೇಜಿಗೆ ಬರ್ತೀವಿ ನಟ್ರಿ ಅಂತ ಅಭಿಮಾನದಿಂದ ಬಂದು ಕೊಡ್ತಿದ್ದಾರೆ. ಮನಸ್ಸು ಅಂತಕ್ಕಂಥದ್ದು ಭೂಮಿ ಇದ್ದಾಗ, ನಿಮ್ಗೆ ಗೊತ್ತಿರೋ ಭೂಮಿಯನ್ನು ತಾಯಿಗೆ ಹೋಲಿಸ್ತೇವೆ, ಮಾತೃಭೂಮಿ ಅಂತ ಹೇಳ್ತೇವೆ. ಆ ಭೂಮಿಯನ್ನ ಸರಿಯಾಗಿ ಹದ ಮಾಡಿ ಕೃಷಿ ಮಾಡ್ತಾ ಇದ್ರೆ ಅವರಿಗಿಂತ ಮುಟ್ಟಾಳ ಇನ್ನೊಬ್ಬ ಇಲ್ಲ. ಗೌರಿ ನಂದನ ಗಜಾನನ ಗಿರಿಜಾನಂದನ ನಿರಂಜನ ಷಣ್ಮುಖ ಸೋದರ ಗಜಾನನ ಷಣ್ಮುಖ ಸೋದರ ಗಜಾನನ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಗಾಯತ್ರಿ ಎನ್ಆರ್. ನಾನು ಸೆಕೆಂಡ್ ಇಯರ್ BA EOB. ರಚನೆ ರಾಷ್ಟ್ರಕವಿ GS ಶಿವರುದ್ರಪ್ಪ. ಸಂಗೀತ ಸಂಯೋಜನೆ C ಅಶ್ವಥ್. ಹಿನ್ನೆಲೆ ಗಾಯಕಿ VR ಛಾಯಾ. ಮುಂಗಾರಿನ ಅಭಿಷೇಕಕ್ಕೆ ಮಿದುವಾಯಿತು ನೆಲವು, ಧರೆಯಾರಿದ ಹೃದಯದಲ್ಲಿ ಪುಟಿದೆದ್ದಿತು ಚೆಲುವು. ಮುಂಗಾರಿನ ಅಭಿಷೇಕಕ್ಕೆ ಮಿದುವಾಯಿತು ನೆಲವು, ಧರೆಯಾರಿದ ಹೃದಯದಲ್ಲಿ ಪುಟಿದೆದ್ದಿತು ಚೆಲುವು.
ರೆಡಿಯಾಗಿ ಇವಾಗ ಬಾಯಾರಿದ ಬಯಕೆಗಳಲ್ಲಿ ಥರಥರಿಸುವ ನೀರು ಕಣ್ಣಿಗೆ ತಣ್ಣಗೆ ಮುತ್ತಿಡುತ್ತಿದೆ ಪ್ರೀತಿಯಂಥ ಹಸಿರು. ಬಾಯಾರಿದ ಬಯಕೆಗಳಲ್ಲಿ ಥರಥರಿಸುವ ನೀರು ಕಣ್ಣಿಗೆ ತಣ್ಣಗೆ ಮುತ್ತಿಡುತ್ತಿದೆ ಪ್ರೀತಿಯಂಥ ಹಸಿರು. ಮುಂಗಾರಿನ ಅಭಿಷೇಕಕ್ಕೆ ಮಿದುವಾಯಿತು ನಿಲುವು ಧರೆಯಾರಿದ ಹೃದಯದಲ್ಲಿ ಪುಟಿದೆಂದಿತು ಚೆಲುವು ಪುಟಿದೆಂದಿತು ಚೆಲುವು ಮೈಸೂರು ಕೊಂಬೆಯಲ್ಲಿ ಹೊಮ್ಮುವ ದನಿಂಪು ನಾಳಿಗೆ ನನಸಾಗುವ ಕನಸಿನ ಅರಳುವ ಕಂಪು. ಮೈಮನಗಳ ಕೊಂಬೆಯಲ್ಲಿ ಹೊಮ್ಮುವ ದನಿಂಪು ನಾಳೆಗೆ ನನಸಾಗುವ ಕನಸಿನ ಅರಳುವ ಕಂಪು. ಮುಂಗಾರಿನ ಅಭಿಷೇಕಕ್ಕೆ ಮಿದುವಾಯಿತು ನೆಲವು ಧಗೆಯಾರಿದ ಹೃದಯದಲ್ಲಿ ಪುಟಿದೆಂದಿತು ಚೆಲುವು ಪುಟಿದೆಂದಿತು ಚೆಲುವು. ಭರವಸೆಗಳ ಹೊಲಗಳಲ್ಲಿ ನೇಗಿಲ ಗೆರೆ ಕಮಲ ಶ್ರಾವಣದಲ್ಲಿ ತೆನೆದೋಗುವ ಜೀವೋತ್ಸವ ಗಾನ. ಭರವಸೆಗಳ ಹೊಲಗಳಲ್ಲಿ ನೇಗಿಲ ಗೆರೆ ಕವನ ಶ್ರಾವಣದಲ್ಲಿ ತೆನೆದೋಗುವ ಜೀವೋತ್ಸವ ಗಾನ. ಮುಂಗಾರಿನ ಅಭಿಷೇಕಕ್ಕೆ ಮಿದುವಾಯಿತು ನಿಲುವು ಧರೆಯಾರಿದ ಹೃದಯದಲ್ಲಿ ಪುಟಿದೆಂದಿತು ಚೆಲುವು ಪುಟಿದೆಂದಿತು ಚೆಲುವು ಪುಟಿದೆಂದಿತು ಚೆಲುವು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಶರತ್ ಅಂತ, ಸೆಕೆಂಡ್ BA PS ವಿಭಾಗದಲ್ಲಿ ವ್ಯಾಸಂಗ ಮಾಡ್ತಾ ಇದ್ದೇನೆ. ನಾನು ಆಡ್ತಿರೋದು ಭಾವಗೀತೆ, ರಚನೆ NS ಲಕ್ಷ್ಮೀನಾರಾಯಣ ಭಟ್ ಅವರದ್ದು ರಚನೆ. ನಿಂತ ನೀರ ಕಲಕಬೇಡಿ ಕಲ್ಲುಗಳೇ, ಊದಳಗಳ ಇರಿಯಬೇಡಿ ಮುಳ್ಳುಗಳೇ. ನಿಂತ ನೀರ ಕಲಕಬೇಡಿ ಕಲ್ಲುಗಳೇ, ಊದಳಗಳ ಇರಿಯಬೇಡಿ ಮುಳ್ಳುಗಳೇ. ಏನಿದೆಯೋ ನೋವು ಅವಕ್ಕೆ ತಮ್ಮದೇ, ಬಾಳಲು ಬಿಡಿ ತಮ್ಮಷ್ಟಕ್ಕೆ ಸುಮ್ಮನೆ, ಬಾಳಲು ಬಿಡಿ ತಮ್ಮಷ್ಟಕ್ಕೆ ಸುಮ್ಮನೆ. ನಿಂತ ನೀರ ಕಲಕಬೇಡಿ ಕಲ್ಲುಗಳೇ, ಊದಳಗಳ ಇರಿಯಬೇಡಿ ಮುಳ್ಳುಗಳೇ. ಪಂಜರದಲ್ಲಿ ನೂಕಬಹುದೇ ಗಿಳಿಯನು, ನೂಕಿ ಸುರಿದರೇನು ರಾಶಿ ಕಾಳನು. ಪಂಜರದಲ್ಲಿ ನೂಕಬಹುದೇ ಗಿಳಿಯನು, ನೂಕಿ ಸುರಿದರೇನು ರಾಶಿ ಕಾಳನು. ತಿನ್ನುವುದೇ ಗುರಿಯ ಹೇಳಿ ಬಾಳಿಗೆ, ತಿನ್ನುವುದೇ ಗುರಿಯ ಹೇಳಿ ಬಾಳಿಗೆ. ಅದರ ಬಾಳು ಬಲಿಯ ನಮ್ಮ ಲೀಲೆಗೆ. ತಿನ್ನುವುದೇ ಗುರಿಯ ಹೇಳಿ ಬಾಳಿಗೆ, ಅದರ ಬಾಳು ಬಲಿಯ ನಮ್ಮ ಲೀಲೆಗೆ. ನಿಂತ ನೀರ ಕಲಕಬೇಡಿ ಕಲ್ಲುಗಳೇ, ಊದಳಗಳ ಇರಿಯಬೇಡಿ ಮುಳ್ಳುಗಳೇ. ಯಾವ ಜೀವ ಯಾವ ನೋವಿಗೀಡು, ಯಾವ ಭಾವನೆ ಮೀ ಅದರ ಪಾಡು. ಯಾವ ಜೀವ ಯಾವ ನೋವಿಗೀಡು, ಯಾವ ಭಾವನೆ ಮೀ ಅದರ ಪಾಡು. ಕಾಣಲು ಬಿಡಿ ತಮ್ಮೊಳಗಿನ ಬೆಳಕ, ಕಾಣಲು ಬಿಡಿ ತಮ್ಮೊಳಗಿನ ಬೆಳಕ. ಇರಲಿ ಅದರ ಕುರಿತು ಚೂರು ಮರುಕ. ಕಾಣಲು
ಬಿಡಿ ತಮ್ಮೊಳಗಿನ ಬೆಳಕ, ಇರಲಿ ಅದರ ಕುರಿತು ಚೂರು ಮರುಕ. ನಿಂತ ನೀರ ಕಲಕಬೇಡಿ ಕಲ್ಲುಗಳೇ, ಊದಳಗಳ ಇರಿಯಬೇಡಿ ಮುಳ್ಳುಗಳೇ. ನಿಂತ ನೀರ ಕಲಕಬೇಡಿ ಕಲ್ಲುಗಳೇ, ಊದಳಗಳ ಇರಿಯಬೇಡಿ ಮುಳ್ಳುಗಳೇ. ಏನಿದೆಯೋ ನೋವು ಅವಕ್ಕೆ ತಮ್ಮದೇ, ಬಾಳಲು ಬಿಡಿ ತಮ್ಮಷ್ಟಕ್ಕೆ ಸುಮ್ಮನೆ, ಬಾಳಲು ಬಿಡಿ ತಮ್ಮಷ್ಟಕ್ಕೆ ಸುಮ್ಮನೆ, ಬಾಳಲು ಬಿಡಿ ತಮ್ಮಷ್ಟಕ್ಕೆ ಸುಮ್ಮನೆ. ಏನು ಕೊಡ ಏನು ಕೊಡವ, ಹುಬ್ಬಳ್ಳಿ ಮಠ ಎಂತ ಚೆಂದುಳ್ಳ ಕೊಡವ, ಹುಬ್ಬಳ್ಳಿ ಮಠ ಎಂತ ಚೆಂದುಳ್ಳ ಕೊಡವ. ಮಳ್ಳ ಬಜಾರದಲ್ಲಿ ಬಾಳುವ ಕೊಡ, ಮಳ್ಳ ಬಜಾರದಲ್ಲಿ ಬಾಳುವ ಕೊಡ. ಜಗತ್ತ ಜಾರ ಬಿದ್ದು ಸಿಗದಂಗೊತ್ತವ ಕೊಡ, ಜಗತ್ತ ಜಾರ ಬಿದ್ದು ಸಿಗದಂಗೊತ್ತವ ಕೊಡ. ಏನು ಕೊಡ ಏನು ಕೊಡವ, ಹುಬ್ಬಳ್ಳಿ ಮಠ ಎಂತ ಚೆಂದುಳ್ಳ ಕೊಡವ, ಹುಬ್ಬಳ್ಳಿ ಮಠ ಎಂತ ಚೆಂದುಳ್ಳ ಕೊಡವ. ಶಿಶುನಾಳಧೀಶರು ತಿದ್ದಿ ಮಾಡಿದ ಕೊಡ, ಶಿಶುನಾಳಧೀಶರು ತಿದ್ದಿ ಮಾಡಿದ ಕೊಡ. ಬುದ್ಧಿವಂತರು ತಿಳಿದು ನೋಡಬೇಕಾರೆ ಕೊಡ, ಬುದ್ಧಿವಂತರು ತಿಳಿದು ನೋಡಬೇಕಾರೆ ಕೊಡ. ಏನು ಕೊಡ ಏನು ಕೊಡವ, ಹುಬ್ಬಳ್ಳಿ ಮಠ ಎಂತ ಚೆಂದುಳ್ಳ ಕೊಡವ, ಹುಬ್ಬಳ್ಳಿ ಮಠ ಎಂತ ಚೆಂದುಳ್ಳ ಕೊಡವ. ದಿಕ್ಕಿಲ್ಲ ಬೆಳಗಿಲ್ಲ ತಳ ತಳ ಹೊಳಿತದ, ಕಚ್ಚಲ್ಲ ತಾಮ್ರಲ್ಲ ಮೀರಿ ಮೀರಿ ನಿಂತದ. ದಿಕ್ಕಿಲ್ಲ ಬೆಳಗಿಲ್ಲ ತಳ ತಳ ಹೊಳಿತದ, ಕಚ್ಚಲ್ಲ ತಾಮ್ರಲ್ಲ ಮೀರಿ ಮೀರಿ ನಿಂಚತದ. ಏನು ಕೊಡ ಏನು ಕೊಡವ, ಹುಬ್ಬಳ್ಳಿ ಮಠ ಎಂತ ಚೆಂದುಳ್ಳ ಕೊಡವ, ಹುಬ್ಬಳ್ಳಿ ಮಠ ಎಂತ ಚೆಂದುಳ್ಳ ಕೊಡವ, ಹುಬ್ಬಳ್ಳಿ ಮಠ ಎಂತ ಚೆಂದುಳ್ಳ ಕೊಡವ. ಮುಪ್ಪಿನಾಗೆ ಹಡೆದವ್ವನ ಒಪ್ಪ ಮಾಡಲಿಲ್ಲ, ಹೆತ್ತವರ ಮನಸ್ಸಿನ ನೋವ ತಿಳಿಯಲಿಲ್ಲ. ಜನರನ್ನು ಮೆಚ್ಚಿಸಲು ಅಳುವ ಸೋಗು ಯಾಕೆ, ಜನರನ್ನು ಮೆಚ್ಚಿಸಲು ಅಳುವ ಸೋಗು ಯಾಕೆ. ತಾಯ ಮರೆತು ಬಾಳುವಂತ ನಾಯಿ ಬಾಳು ಬೇಕೆ, ತಾಯ ಮರೆತು ಬಾಳುವಂತ ನಾಯಿ ಬಾಳು ಬೇಕೆ. ಮಮತೆ ಎಂಬ ದೈವ ಮಣ್ಣಾದ ಮೇಲೆ ಇನ್ಯಾರಿಗಾಗಿ ಕಣ್ಣೀರ ಧಾರೆ. ಮಮತೆ ಎಂಬ ದೈವ ಮಣ್ಣಾದ ಮೇಲೆ ಇನ್ಯಾರಿಗಾಗಿ ಕಣ್ಣೀರ ಧಾರೆ. ಮಡದಿಯ ಮಾತಿಗೆ ಮರುಳಾದ ಮೇಲೆ, ಮಡದಿಯ ಮಾತಿಗೆ ಮರುಳಾದ ಮೇಲೆ, ಹೆತ್ತವರ ಬಿಟ್ಟು ಹೋದೆಯಲ್ಲ ಬೇರೆ, ಹೆತ್ತವರ ಬಿಟ್ಟು ಹೋದೆಯಲ್ಲ ಬೇರೆ. ಧನ್ಯವಾದ. ನನ್ನ ಹೆಸರು ಗಾಯತ್ರಿ ಎಂಬ, ಸೆಕೆಂಡ್ ಇಯರ್ BA EOP ವಿಭಾಗ. ನಿಂತಲ್ಲಿ ನೀರು ನಿಲ್ಲುವುದಿಲ್ಲೋ, ನಿಂತಲ್ಲಿ ನೀರು ನಿಲ್ಲುವುದಿಲ್ಲೋ, ಹಳ್ಳ ಸಿಕ್ಕಿದ ಕಡೆ ಹರಿಯುವುದಲ್ಲೋ, ಹಳ್ಳ ಸಿಕ್ಕಿದ ಕಡೆ ಹರಿಯುವುದಲ್ಲೋ. ನಿಂತಲ್ಲಿ ನೀರು ನಿಲ್ಲುವುದಿಲ್ಲೋ, ನಿಂತಲ್ಲಿ ನೀರು ನಿಲ್ಲುವುದಿಲ್ಲೋ, ಹಳ್ಳ ಸಿಕ್ಕಿದ ಕಡೆ ಹರಿಯುವುದಲ್ಲೋ, ಹಳ್ಳ ಸಿಕ್ಕಿದ ಕಡೆ ಹರಿಯುವುದಲ್ಲೋ. ಅಣ್ಣ ತಮ್ಮಂದಿರ ಪ್ರೀತಿ ಏನಾಯ್ತು, ಆಸ್ತಿ ಫಲದ ಮೇಲೆ ಅಡವಿ ಫಲಾಯ್ತು.
ಅನ್ನ ಪಡೆದು ತಂದೆಯ ಕೀರ್ತಿ ಪತಾಕೆಯನ್ನು ಹಾರಿಸಿದ್ದಾರೆ. ಶ್ರೀಯುತ ಬಶೀರ್ ಅವರು ಹಲವು ಸಂಘ ಸಂಸ್ಥೆಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದಾರೆ. ನೂರಾರು ಬಡವರಿಗೆ ಉಚಿತವಾಗಿ ಚಿಕಿತ್ಸೆಯನ್ನು ನೀಡ್ತಾ ಬಂದಿದ್ದಾರೆ. ಜೊತೆಗೆ ಭಾರತೀಯ ವೈದ್ಯಕೀಯ ಸಂಘದ ಅಧ್ಯಕ್ಷರು ಆಗಿದ್ದಾರೆ. ಅಲ್ಲದೆ ಇವರ ಸೇವೆಯನ್ನು, ಇವರ ಕಾಯಕವನ್ನು ಪರಿಗಣಿಸಿರ್ತಕ್ಕಂತಹ ಕರ್ನಾಟಕ ಸರ್ಕಾರ ಇವರಿಗೆ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. ಮಾತ್ರವಲ್ಲ, ಭಾರತೀಯ ವೈದ್ಯಕೀಯ ಸಂಘದಲ್ಲಿ ವೈದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಸಹ ಇವರು ತಮ್ಮ ಮುಡಿಗೇರಿಸಿಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ಸಾಹಿತ್ಯ, ಕನ್ನಡ ಸಾಹಿತ್ಯ ಪರಿಷತ್ತು ಇವರ ಸೇವೆಯನ್ನು ಗಮನಿಸಿ ಇವರಿಗೆ ಗೌರವಿಸಿದೆ. ಹಾಗೆ ರಾಜ್ಯದ ಹಲವು ಕಡೆ ಸನ್ಮಾನಗಳು ಇವರ ಸೇವೆಗೆ ಸಂದಿವೆ. ಮಾಡಬೇಕು, ಜಗಳ ಆಡ್ಬಿಟ್ಟು ಏನು ಪ್ರಯೋಜನ? ಏನಿಲ್ಲ, ನಿಮ್ಗೆ ಅನುಕೂಲ ಆಗುತ್ತಾ? ಆ ರೀತಿ ಜಗಳ ಆಗೋದು ಈ ಥರ ತುಂಬ. ಯಾಕಂದ್ರೆ ಒಂದು 23 ವರ್ಷದ ಹುಡುಗ ಈ ಥರ ಜೀವ ಕಳ್ಕೊಂಡಂದ್ರೆ ನಿಜವಾಗ್ಲೂ ಇದನ್ನ ನಾವು ನಂಬಕ್ಕಾಗಲ್ಲ. ಅದು ಈ ಥರ ಆಗಬಾರ್ದು. ಅದಕ್ಕೋಸ್ಕರ ಹುಡುಗರು ದುಡುಕಬಾರ್ದು ಯಾವಾಗಲೂ. ಅಂದರೆ ನಿಮ್ಮ ಕಮ್ಯುನಿಕೇಶನ್ ಏನಂದ್ರೆ ಇಬ್ಬರು ಹುಡುಗರು ಜೊತೆಲಿ ಇರ್ತೀರಾ, ಇರುವಾಗ ಅದು ಇದು ಇದ್ದೇ ಇರ್ತದೆ. ಏನೂ ಇಲ್ಲ, ಮನೆಯಲ್ಲಿ ಅಪ್ಪ ಅಮ್ಮ ಮಕ್ಕಳು ಮತ್ತೆ ಜೊತೆಲಿ ಒಂದೊಂದ್ಸಲ ಗಂಡ ಹೆಂಡತಿ ಜಗಳ ಆಗ್ತಾ ಇರ್ತದೆ, ಗಂಡ ಹೆಂಡತಿ ಆಗ್ತಾ ಇರ್ತದೆ. ಅದು ಸಾಮಾನ್ಯವಾಗಿರುವಂಥದ್ದು ಸ್ವಭಾವವಾಗಿರ್ತದೆ. ಅದನ್ನು ನಾವು ಚೆನ್ನಾಗಿ ಕಮ್ಯುನಿಕೇಶನ್ ಗ್ಯಾಪಲ್ಲಿ ಸರಿಯಾಗಿ ಮಾಡ್ಕೊಳ್ಬೇಕಂತೇಳಿ ನಾನು ಈ ಸಂದರ್ಭ ಹೇಳಲು ಇಷ್ಟಪಡ್ತೇನೆ. ಜೊತೆಲಿ ನಿಮಗೆ ಮಾನಸಿಕ ಆರೋಗ್ಯ, ಇವಾಗ ವಿದ್ಯಾರ್ಥಿಗಳಿಗೆ ಈ ಸಂದರ್ಭ ಗೊತ್ತಿರಬೇಕು. ಮಾನಸಿಕ ಆರೋಗ್ಯ ವೆರಿ ಇಂಪಾರ್ಟೆಂಟ್. ನೀವು ಓದಬೇಕು, ನೆಮ್ಮದಿಯಿಂದ ಓದಬೇಕು, ನೀವು ಬೆಳಿಬೇಕು. ಮತ್ತೆ ನೀವು ಪರೀಕ್ಷೆಯಲ್ಲಿ ಪಾಸ್ ಆಗಬೇಕಂದ್ರೆ ಮಾನಸಿಕವಾಗಿ ನೀವು ನೆಟ್ಟಿಗಿರಬೇಕು. ಎಲ್ಲ ನೀವು ಆಲೋಚನೆ ಮಾಡ್ಕೊಂಡು ಬುಕ್ ಇಟ್ಕೊಂಡು ಓದಿದ್ರೆ ಏನು ಪ್ರಯೋಜನ ಇಲ್ಲ, ಪೇಜ್ ಮುಂದಕ್ಕೆ ಹೋಗ್ತಾ ಇರ್ತದೆ. ಆದರೆ ಅದರಿಂದ ನಿಮಗೆ ಇದಾಗ್ತದೆ, ಏನು ಅನುಕೂಲ ಅಂತೇಳಿ ನೀವು ನೋಡ್ಕೊಳ್ಬೇಕಾಗುತ್ತೆ. ಮಾನಸಿಕ ಆರೋಗ್ಯ ವೆರಿ ಇಂಪಾರ್ಟೆಂಟು. ಅಂದರೆ ಅದರಿಂದ ನೀವೇನು ಎಸ್ಪೆಷಲಿ ನಿಮ್ಗೆ ಗೊತ್ತಿರಬೇಕು, ಈ ಏಜಲ್ಲಿ ಮಾನಸಿಕವಾಗಿ ಮೊಬೈಲು ಇದರಿಂದ ಮಾನಸಿಕ ಆರೋಗ್ಯ ಕೆಟ್ಟೋಗಿದೆ. ಯಾಕೆಂದರೆ ಇವಾಗ ಏನಾಗಿದೆ ಅಂದರೆ ಪ್ರಪಂಚದಲ್ಲಿ ಹೊರಗಡೆ ನಡೆಯುವಂಥ ಅನೇಕ ಸಂಗತಿಗಳು ಮೊಬೈಲಲ್ಲಿ ದಿನ ಬರ್ತಾ ಇರ್ತದೆ. ನೀವು ಬುಕ್ಗಿಂತ ಜಾಸ್ತಿಯಾಗಿ ಮೊಬೈಲನ್ನು ಯೂಸ್ ಮಾಡ್ತಾ ಇದ್ದೀರಾ. ಮೊಬೈಲನ್ನು ಯೂಸ್ ಮಾಡುವಾಗ ಏನು ಬರ್ತದೆ, ನಿಮಗೆ ಯಾವುದು ಅವಶ್ಯಕತೆ ಇಲ್ಲ ಅದೇ ಜಾಸ್ತಿ ಬರ್ತದೆ, ಯಾವುದು ಅವಶ್ಯಕತೆ ಇದೆ ಅದು ಬರಲ್ಲ. ಸಪೋಸ್ ಅವಶ್ಯಕತೆ ಇರುವುದನ್ನು ನೀವು ನೋಡೋದು ಇಲ್ಲ. ಸೊ ನಮ್ಮ ಪ್ರೀತಿಯ ವಿದ್ಯಾರ್ಥಿಗಳಿಗೆ ನಾವು ಹೇಳ್ಕೊಡ್ತಾರೆ ಏನಂದರೆ, ದಯವಿಟ್ಟು ನೀವುಗಳು ಮೊಬೈಲನ್ನು ಕಡಿಮೆ ಬಳಸಿ. ನೀವು ನಿಮ್ಮ ವಿದ್ಯಾಭ್ಯಾಸಕ್ಕೆ ಒತ್ತು ಕೊಡಿ. ನೀವು ಬೆಳೆಯುವಂಥ ಯಾವ ವಿಧಾನ ಇದೆ ಅದಕ್ಕೆ ಮಾತ್ರ ಒತ್ತು ಕೊಡಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ನಿಮಗೆ ಹೇಳಲು ಇಷ್ಟಪಡ್ತಾ ಇದ್ದೀನಿ.
ಸಹೋದರನನ್ನು ಬಂಧನದಲ್ಲಿಟ್ಟು ದಿನಕ್ಕೊಂದು ಹಿಡಿಯನ್ನು ಒಂದು ಒಳಗೆ ನೀರನ್ನು ಕೊಡುತ್ತಿದ್ದೆ. ಆ ಹಿಡಿ ಕೂಳನ್ನು ನನ್ನ ಸಹೋದರರು ನನಗೆ ಕೊಟ್ಟು ಅವರೆಲ್ಲರೂ ದಿನನಿತ್ಯ ಉಪವಾಸದಿಂದ ಹಸು ನೀಗಿದರು. ಅವರ ಚಿರಶೂನ್ಯ ದೃಷ್ಟಿ ಈಗಲೂ ನನ್ನ ಹೃದಯವನ್ನು ಭೇದಿಸುತ್ತಿರುವುದು. ಆವಾಗ ಅವರಂತ ಅಣ್ಣ ಅನ್ನ ಅನ್ನ ಅಂತ ಕೂಗ್ತಾರೆ. ಹೇಳಬೇಡಿ ನನ್ನ ಹತಭಾಗ್ಯ ಸಹೋದರರೇ, ಹೇಳಬೇಡಿ. ಅನ್ನ ನೀರಿಲ್ಲದೆ ಹಸು ನೀಗಿದವರ ಅಂತರಾಳದ ಕೂಗು ನನ್ನ ಹೃದಯವನ್ನು ಭೇದಿಸುತ್ತಿರುವುದು. ದುರ್ಯೋಧನ ಸೇಡು ಕೋಳಿ ಪಂದ್ಯನ ನೀನು ಅಡ್ಡಾಡವೋ ಮಾವ ಕೋಳಿ ಪಂದ್ಯನ ಒಬ್ಬಾಡವೋ ಮಾವ ಕೋಳಿ ಪಂದ್ಯನ ನೀನು ಅಡ್ಡಾಡವೋ ಮಾವ ಕೋಳಿ ಪಂದ್ಯನ. ಹುಣಸೆರೆಂಬೆ ತೂಗುತ್ತಾವೆ ಗಿಳಿ ಹಿಂಡು ಚದುರುತ್ತಾವೆ, ಹುಣಸೆರೆಂಬೆ ತೂಗುತ್ತಾವೆ ಗಿಳಿ ಹಿಂಡು ಚದುರುತ್ತಾವೆ. ಒಬ್ಬಾಡವೋ ಮಾವ ಕೋಳಿ ಪಂದ್ಯನ ನೀನು ಅಡ್ಡಾಡವೋ ಮಾವ ಕೋಳಿ ಪಂದ್ಯನ. ಅದಕ್ಕೆ ಬಂದೆ ಕಾಣೆ ನಿನ್ನರ ಮನೆಗೆ ಕೋಲನ ಕೋಲೆ ಎಸಳು ಶರಣಯ್ಯ.
ಇಚ್ಛಾಶಕ್ತಿಯಿಂದ ಸಂಕಲ್ಪದಿಂದ ಸಾಕಾರಗೊಳಿಸ್ಕೊಂಡು ಇವತ್ತು ಅದಾಗಿರ್ತೀವಿ. ನಾಳೆ ನೀವು ಏನಾಗ್ತೀರಿ, ಇವತ್ತೇನು ಕೆಲಸ ಮಾಡ್ತೀರಿ, ನೀವು ಯೋಜಿತವಾಗಿ ಬಹಳ ಶಿಸ್ತುಬದ್ಧವಾಗಿ ನಿಮ್ಮನ್ನ ನೀವು ತೊಡಗಿಸ್ಕೊಂಡು ಶ್ರಮ ಪಡ್ತೀರಿ, ಕೆಲಸ ಮಾಡ್ತೀರಿ, ವಿವಿಧ ಅರ್ಹತೆಗಳನ್ನ ಗಳಿಸ್ಕೊಳ್ತೀರಿ. ಅದು ನಾಳೆಗಳನ್ನ ನಿರ್ಧರಿಸ್ತದೆ. ಸೊ ಮೈ ಡಿಯರ್ ಯಂಗ್ ಫ್ರೆಂಡ್ಸ್, ಪ್ಲೀಸ್ ರಿಮೆಂಬರ್, ಫ್ಯೂಚರ್ ಈಸ್ ನಾಟ್ ಇನ್ ಫ್ಯೂಚರ್, ಯುವರ್ ಪ್ರೆಸೆಂಟ್ ಈಸ್ ಯುವರ್ ಫ್ಯೂಚರ್. ಈ ವರ್ತಮಾನವೇ ನಿಮ್ಮ ಭವಿಷ್ಯವನ್ನು ನಿರ್ಧಾರ ಮಾಡ್ತದೆ ಎಲ್ಲರಿಗೂ. ಆಮೇಲೆ ಜೀವನದಲ್ಲಿ ಇದೊಂದು ಪಯಣ. ಈ ಪಯಣದ ಹಾದಿಯಲ್ಲಿ ಕಲ್ಲು ಮುಳ್ಳುಗಳು ಎಲ್ಲವೂ ಸುಲಲಿತವಾಗಿರುವುದಿಲ್ಲ. ದಾರಿ ಅಡೆತಡೆಗಳು ಬರ್ತವೆ, ಕಷ್ಟ ಕಾರ್ಪಣ್ಯಗಳು ಬರ್ತದೆ, ಕಲ್ಲು ಮುಳ್ಳುಗಳು ಇರ್ತವೆ. ಅದೆಲ್ಲವನ್ನು ನೀವು ಮೀರಿ ಬೆಳಿಬೇಕಾಗತ್ತೆ. ಮೀರಿ ಬೆಳೆದರೆ ನೀವು ಏನನ್ನು ಆಗಬೇಕಂತ ಬಯಸ್ತೀರಿ ಅದು ಖಂಡಿತವಾಗಿ ಆಗಿಯೇ ತೀರ್ತೀರಿ. ಅದಕ್ಕೆ ಯಾವುದೇ ಸಂಶಯವಿಲ್ಲ ಅನ್ನೋದಕ್ಕೆ ಈ ವೇದಿಕೆ ಮೇಲೆ ಕುಳಿತಿರ್ತಕ್ಕಂಥ ಎಲ್ಲರೂ ಕೂಡ ಸಾಕ್ಷ್ಯ. ಇಲ್ಲಿ ಜೀವಕ್ಕಿಂತ ಜೀವನ ದೊಡ್ಡದು, ಬದುಕಿದ್ರೆ ಸಾಲದು, ಬಾಳ್ಬೇಕು ಅನ್ನುವಂಥದ್ದು. ನಮ್ಮ ದಾಸರು ಒಂದು ಮಾತನ್ನ ಹೇಳಿದ್ದಾರೆ, ಮಾನವ ಜನ್ಮ ದೊಡ್ಡದು, ಅದನ್ನ ಹಾಳು ಮಾಡಿಕೊಳ್ಳಬೇಡಿ, ಹುಚ್ಚಪ್ಪಗಳಿರ. ನಾನು ಅದನ್ನೇ ಹೇಳ್ತಾ ಇರುವಂಥದ್ದು. ಮಾನವ ಜನ್ಮ ದೊಡ್ಡದು. ವಿದ್ಯಾರ್ಥಿ ಸ್ಟೂಡೆಂಟ್ ಲೈಫ್ ಇಸ್ ಎ ಗೋಲ್ಡನ್ ಲೈಫ್ ಅಂತಾರೆ. ಎಷ್ಟು ಜನ ಪದವಿಗೆ ಬರ್ಲಿಕ್ಕೆ ಸಾಧ್ಯ ಆಗಿದೆ, ಪದವಿ ಬರ್ಲಿಕ್ಕೆ ಸಾಧ್ಯ ಆಗಿದೆ. ಹಾಸನ ಜಿಲ್ಲೆಗೆ ಒಂದು ವಿಶ್ವವಿದ್ಯಾನಿಲಯ ಬಂದಿದೆ. ಎಷ್ಟು ಜನ ಅಲ್ಲಿಗೆ PG ಬರ್ಲಿಕ್ಕೆ ಎಲಿಜಿಬಲ್ ಇದ್ದೀರಿ ಅನ್ನುವಂಥದ್ದು.